A circle drawn with origin as the center passes through 13,0. The point which does not lie in the interior of the circle is. ಮೊದಲೇದಾಗಿ ಈ ಇಂಟೀರಿಯರ್ ಅಂತ ಹೇಳಿದ್ರೇನೋ, ಈ ಭಾಗಕ್ಕೆ ನಾವು ಇಂಟೀರಿಯರ್ ಅಂತ ಹೇಳಿ ಕರಿತೀವಿ, ಸರಿನಾ? ಈ ಪಾಯಿಂಟ್ಸ್ ಇದೆಯಲ್ಲ, ಇವೆಲ್ಲ ಸರ್ಕಂಫರೆನ್ಸ್ ಇದೆಯಲ್ಲ, ಆ ಪಾಯಿಂಟ್ಸ್ ನಾವು ಆನ್ ದ ಸರ್ಕಲ್ ಅಂತ ಹೇಳಿ ಕರಿತೀವಿ, ಆನ್ ದ ಸರ್ಕಲ್. ಇಂಥ ಜಾಗಕ್ಕೆ ಔಟ್ಸೈಡ್ ದ ಸರ್ಕಲ್ ಅಂತ ಹೇಳಿ ಕರಿತೀವಿ, ಔಟ್ಸೈಡ್ ದ ಸರ್ಕಲ್. ಪ್ರಶ್ನೆ ಅಂತ ಹೇಳಿದ್ರೆ, ಈ 4ರಲ್ಲಿ ಯಾವುದು ಹೊರಗಡೆ ಇದೆ ಇಲ್ಲ ಅಂತ ಹೇಳಿದ್ರೆ ಆನ್ ದ ಸರ್ಕಲ್ ಇದೆ ಅಂತ ಹೇಳಿ ಲೆಕ್ಕ. ಗೊತ್ತಾಯ್ತಾ? ಸೊ ಇಲ್ಲಿ ನೋಡ್ಬೋದು, ಇದು ಪುಟ್ ವ್ಯಾಲ್ಯೂ, ಇದು ಪುಟ್ ವ್ಯಾಲ್ಯೂ, ಇದರಲ್ಲಿ ದೊಡ್ಡ ವ್ಯಾಲ್ಯೂ ಯಾವುದು? ಆಪ್ಷನ್ ಡಿ. ಉತ್ತರ ಅದೇ ಇರುತ್ತೆ. ಬಟ್ ಇದನ್ನು ನಾನು 2 ಮಾರ್ಕರ್ಲಿ ಹೇಗೆ ಮಾಡೋದು ಅಂಥೇಳಿ ಬರೆದು ನೋಡಿಸ್ಬಿಡ್ತೀನಿ. ಈ ಪ್ರಶ್ನೆ ನಿಮಗೆ 2 ಮಾರ್ಕರ್ ಬಂತು ಅಂತ ಹೇಳಿದ್ರೆ, ಇಲ್ಲೇನಂತ ಹೇಳಿದ್ರೆ ಇದ್ರ ಸೆಂಟರು ಎಲ್ಲ ಇದೆ ಅಂತ ಹೇಳಿದ್ರೆ ಆರಿಜಿನ್ ಹತ್ರ ಇದೆ ಅಂತ ಹೇಳಿ ಬರೆದಿದ್ದಾರೆ. ಅದು ಬಿಟ್ಟರೆ ಇಟ್ ಪಾಸಸ್ ಥ್ರೂ ಪಾಯಿಂಟ್ 13 ಅಂತ ಹೇಳಿದ್ರೆ 6.5,0 ಈ ಪಾಯಿಂಟ್ ಥ್ರೂ ಪಾಸ್ ಆಗುತ್ತೆ ಅಂತ ಹೇಳಿ ಬರೆದಿದ್ದಾರೆ, ಸರಿನಾ? ಸೊ ಬೇಸಿಕಲಿ ರೇಡಿಯಸ್ ಏನು ಹುಡುಗರ ಯೋಚನೆ ಮಾಡಿ, ರೇಡಿಯಸ್ಸು ತಿಳ್ಕೊಂಡಿರ್ಬೇಕು ಇದಕ್ಕೆ, ಯಾಕಂತ ಹೇಳಿದ್ರೆ ಉಪಯೋಗ ಬರುತ್ತೆ ಅದು. ಆ್ಯಕ್ಚುಲಿ ರೇಡಿಯಸ್ ಗೊತ್ತಿದ್ರೆ ನಾವು ಉಪಯೋಗಿಸೋಕ್ಕಾಗೋದು, ಮುಂದುವರಿಯೋಕ್ಕಾಗೋದು. ಗಿವನ್ ಹೇಳಿ. ಗಿವನ್ ಏನೋ ಪಾಯಿಂಟ್ ಎ is 6.5,0 is a point on the circle. ಸೊ ಇದರಲ್ಲಿ ರೇಡಿಯಸ್ ಏನು ಬರುತ್ತೆ ಅವಾಗ ಈ ಸರ್ಕಲಲ್ಲಿ? ರೇಡಿಯಸ್, ದಿಸ್ ಇಂಪ್ಲೈಸ್ ರೇಡಿಯಸ್ 6.5 ಯೂನಿಟ್ ಅಲ್ವಾ? ಇದೆಷ್ಟು ಉದ್ದ ಇದೆ? ಇದು 6.5. ಸೊ ರೇಡಿಯಸ್ ಎಷ್ಟು ಉದ್ದ ಇದೆ? 6.5 ಅಷ್ಟೇ. ಅದು ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ? ಆರಿಜಿನ್ ಎಸ್ ದ ಸೆಂಟರ್ ಆಫ್ ಸರ್ಕಲ್ ಅಲ್ವಾ? ಮತ್ತಿವಾಗ ವರ್ಕಿಂಗ್. ಸೊ ನಮ್ಮ ಕೈಯಲ್ಲಿ ಇದು 2 ಮಾರ್ಕರ್ ವರ್ಷನು, ಹಾಗಾಗಿ ಇದೆಲ್ಲ ಡಿಟೇಲ್ಡಾಗಿ ಬರಿತಾ ಇದ್ದೀನಿ, ಇಲ್ಲ ಅಂತಲೇ ಇಷ್ಟೊಂದೆಲ್ಲ ಬೇಕಾಗೋದೇ ಇಲ್ಲ. ಸೊ ಎನಿ ಪಾಯಿಂಟ್ outside the circle will have a distance of more than 6.5 unit from the center of the circle. ಈ ಕಾನ್ಸೆಪ್ಟ್ ಮೇಲೆ ನಾವು ಈ ಉತ್ತರ ಬರೆಯೋದಕ್ಕಾಗೋದು. From the center, in this case origin 0,0 ಅಲ್ವಾ? ಸೊ ಇಲ್ಲಿ ನಾವು ಇವಾಗ ಡಿಸ್ಟೆನ್ಸ್ ಫಾರ್ಮ್ನ ಉಪಯೋಗಿಸ್ಬೇಕಾಗುತ್ತೆ. ನಾನು ಡೈರೆಕ್ಟಾಗಿ ನನಗೆ ಉತ್ತರ ಕ್ಲೀನಾಗಿ ಕಾಣ್ತಾ ಇದೆ, ಹಾಗಾಗಿ ನಾನು ಆಪ್ಷನ್ ಡಿ ಮೇಲೆ ವರ್ಕ್ ಮಾಡ್ತೀನಿ. ಎಲ್ಲ ನೋಡ್ಸೋದಕ್ಕೆ ಹೋಗಲ್ಲ, ಬೇಕಾಗಿಲ್ಲ ನಮಗೆ. x1 - x2 ಪ್ಲಸ್ y2 - y1 ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್. ಇವಾಗ ಒ ಪಿ ಈಸ್ ಈಕ್ವಲ್ ಟು ಏನಾಗ್ತಾಯಿದೆ ಇಲ್ಲಿ? ಸೊ ಇದು ಎಷ್ಟಿದು? -6 ಅಲ್ವಾ? -6 the whole square plus 5/2 the whole square to the power of half. ಸರಿನಾ? ಸೊ ಇದನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಇವಾಗ we have 36 plus 25/4 to the power of half. ಸೊ ಎಲ್ ಸಿ ಎಮ್ ಎಲ್ಲ ತೊಗೊಂತು ಅಂತ ಹೇಳಿದ್ರೆ ಇದು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡಿದ್ರೆ 169 ಬರುತ್ತಿದ್ದು. ಕ್ಯಾಲ್ಕುಲೇಟರ್ ಉಪಯೋಗಿಸಿ ಮಾಡಿರೋದು ನಾನೇ ಸ್ವಂತ ಮಾಡೋದಕ್ಕೆ ಹೋಗಿಲ್ಲ. ಸೊ ಇದು ಸ್ಕ್ವೇರ್ ರೂಟ್ ಆಫ್ 169/4 ಬರುತ್ತೆ ಅಂತ ಹೇಳಿದ್ರೆ, ಸ್ಕ್ವೇರ್ ರೂಟ್ ಆಫ್ 169/4 ಅಂತ ಹೇಳಿದ್ರೆ 13/2 ಯೂನಿಟ್. ಏನು ಬರ್ತಾ ಇದೆ ಇದು? ದಿಸ್ ಇಸ್ ಅ ಪಾಯಿಂಟ್ ಆನ್ ದ ಸರ್ಕಲ್, ನಾಟ್ ಇನ್ಸೈಡ್ ದ ಸರ್ಕಲ್. ಸೊ therefore -6, 2.5 is a point not inside, not underline ಮಾಡೋಣ, inside the circle. ಇದೆ ನಿಮ್ಮ ಉತ್ತರ ಅಲ್ವಾ? ಸೊ ಈ ಥರ ನಿಮಗೆ ಟೆಕ್ನಿಕಲ್ ಆಗಿ ಯಾವುದನ್ನ ಒಂದು ಪಾಯಿಂಟ್ ಕೊಟ್ಟು ಚೆಕ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಸೊ ಇದು ನಿಮ್ಮ ಕಾನ್ಸೆಪ್ಟು
ಅಲ್ವಾ. ಎನಿ ಪಾಯಿಂಟ್ ಔಟ್ಸೈಡ್ ದ ಸರ್ಕಲ್ ವಿಲ್ ಹ್ಯಾವ್ ಅ ಡಿಸ್ಟೆನ್ಸ್ ಮೋರ್ ದೆನ್ 6.5 ಫ್ರಮ್ ದ ಸೆಂಟರ್. So we are looking at not inside, so it has to be more than or equal to. So any point outside, any point not inside the circle will have a distance of greater than or equal to 6.5 from the center of the circle. Adu nimma concept actually. Not inside the circle. Adun bardodana. Inside the circle will be more than or equal to 6.5 unit from the center. ಸರಿನಾ. ಸೊ ಇದು ನಿಮ್ಮ ಕಾನ್ಸೆಪ್ಟು. ಸೊ ಆ ಥರ ಒಂದು ಸ್ಟೇಟ್ಮೆಂಟ್ ಬರೆದು ಇದು ಉತ್ತರ ಬರೀತು ಅಂತ ಹೇಳಿದ್ರೆ ನೀವು ಏನು ಬೇಕಾದ್ರೆ ಕನ್ಕ್ಲೂಡ್ ಮಾಡೋದು, ಯಾವುದಾರ ಪಾಯಿಂಟ್ ಕೊಡ್ಬೋದು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೆಪ್ರೆಸೆಂಟ್. ಎಮ್ ಸಿ ಕ್ಯೂ ಕ್ವಶನ್ ಆಯಿತು ಅಂತ ಹೇಳಿದ್ರೆ ನೀವೇನು ಇಷ್ಟೊಂದೆಲ್ಲ ಮಾಡೋಂಗೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇದೆಲ್ಲ ದಿಸ್ ಇಸ್ ಲೆಸ್ ದ್ಯಾನ್ 1, ಇದು 1 ಇದೆ, ಇದು 2 ಇದೆ, ಇದು 2.5 ಇದೆ. ಇವೆಲ್ಲ ವ್ಯಾಲ್ಯೂ ಇಟ್ ವೋಂಟ್ ಬಿ ಮೋರ್ ದೆನ್ 6.5 ಅಲ್ವಾ. ಓನ್ಲಿ ಆಪ್ಷನ್ ಡಿ ವಿಲ್ ಬಿ ಇಟ್ಸ್ ಈಕ್ವಲ್ ಟು 6.5. ಸರಿನಾ. ಹಾಂ, ಪಾಸ್ ಮಾಡಿಕೊಂಡು ನೋಡಿ.